ಶಾಲೆಯ ಹಳೆಯ ವಿದ್ಯಾರ್ಥಿ. ಮತ್ತು ಇದು ಉದ್ದೇಶ ಏನಪ್ಪ ಅಂತಂದರೆ, ಈಗ ನಾವು ಗ್ರಾಮೀಣ ಭಾಗದಲ್ಲೇ ಇಂದನೇ ಬಂದಿರೋದು. ನಮಗೆ ಏನು ಸಮಸ್ಯೆ, ಈ ಗ್ರಾಮೀಣ ಭಾಗದಲ್ಲಿ ಪೋಷಕರು ಈಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಏನು ಕಷ್ಟ ಅನುಭವಿಸ್ತಾರೆ ಅನ್ನೋದು ನಾವು ವಿದ್ಯಾರ್ಥಿ ದೆಸೆಯಿಂದನೇ ನೋಡ್ಕೊಂಡ್ಬಂದಿದ್ದೀವಿ. ಈಗ ಯಾಕಪ್ಪ ಅಂದರೆ ನಮ್ಮ ತಂದೆಯವರು ಬಡ ಕುಟುಂಬದಿಂದ, ಮಧ್ಯಮ ವರ್ಗದಿಂದ ಬಂದಿರೋರೆ. ಅವರು ನಮ್ಮನ್ನು ಓದಿಸ್ಬೇಕಂದ್ರೆ ಏನೇನು ಶ್ರಮ ಪಟ್ಟಿದ್ರು ಎಲ್ಲ ನಾವು ನೋಡಿ, ಇವತ್ತೇನೋ ನಾವು ಇದೇ ಸ್ಕೂಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಏನಕ್ಕಪ್ಪ ಅಂತಂದರೆ, ನಾವು ವಿದ್ಯಾರ್ಥಿ ದೆಸೆಯಲ್ಲಿ ಅನುಭವಿಸಿರ್ತಕ್ಕಂಥ ಕಷ್ಟಗಳು. ಈಗೇನೋ ಈ ಸ್ಕೂಲಿಂದನೇ ನಾವು ಹೋಗಿ ಇವತ್ತು ಒಂದು ಪಟ್ಟಣದಲ್ಲಿ ಒಂದು ಒಳ್ಳೆಯ ಒಂದು ಉದ್ಯೋಗ ನೋಡಿಕೊಂಡು, ಈಗ ಅದರಿಂದ ನಾವು ಸಂಪಾದನೆ ಮಾಡಿರತಕ್ಕಂಥ ಹಣದಲ್ಲೇ ಒಂದು ಸ್ವಲ್ಪ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಗ್ಗೀಣ ಜನಸೇವಾ ಟ್ರಸ್ಟ್ ತಂಡ ಎಲ್ಲ ನಾವು ಡಿಸ್ಕಸ್ ಮಾಡಿದಾಗ, ನಮ್ಮ ತಂಡದವರೆಲ್ಲ ಒಂದು ತುಂಬ ಹೃದಯದಿಂದ ಅವರೆಲ್ಲ ಒಪ್ಪಿಗೆ ಕೊಟ್ಬಿಟ್ಟು, ನಾವು ನಮ್ಮ ಸ್ಕೂಲಿಂದನೇ ಸ್ಟಾರ್ಟ್ ಮಾಡೋಣ ಈ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಒಂದು ನೋಟ್ಬುಕ್ಕು ಮತ್ತು ಬ್ಯಾಗ್ಸು ವಿತರಣೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು